ಆದಮೇಲೆ ಒಂದು 7 ಇಯರ್ಸ್ ಜರ್ನಿ ಇದು. ಈ 7 ಇಯರ್ಸ್ ಜರ್ನಿ ಇತ್ತು ಅಂದರೆ, ಈಗ ತಿರುಪತಿ ಬೆಟ್ಟ ಹತ್ತಿದ ಮೇಲೆ ಹೋಗಿ ಆ ದೇವ್ರಿಗೆ ನೋಡಿದ್ರೆ ಹೇಗಿರುತ್ತೆ, ಆ ರೀತಿ ಇವಾಗ 7 ವರ್ಷ ಆದಮೇಲೆ ಮತ್ತೆ ನಿಮ್ಮನ್ನೆಲ್ಲ ನೋಡೋ ಈ ಸುವರ್ಣಾವಕಾಶ ನಮಗೆ ಸಿಕ್ಕಿದೆ. ನಾನು ಚೇತನ್. ಮೊದಲನೇದಾಗಿ ಇಲ್ಲಿ ಸೇರಿರುವಂಥ ಮಾಧ್ಯಮ ಮಿತ್ರರಿಗೆ, ಮೋಸ್ಟ್ ಆಫ್ ದೆಮ್ ನಮಗೆ ಗೊತ್ತಿರೋ ಸ್ನೇಹಿತರುಗಳೇ ಇದ್ದೀರಾ. ಸೊ ಎಲ್ಲರಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೇಮ್ ಟೈಮ್ ಕೃಷ್ಣ ಅವ್ರು ಬಂದಿದ್ದಾರೆ, ಕೃಷ್ಣ ಸರ್ ಕೂಡ ನಮಗೆ ಅವಾಗಿಂದ ನಮ್ಮ ಜರ್ನಿಲಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಮೇಜರ್ ಕಾರಣ ಆಗಿರೋ ದಯಾಳ್ ಸರಿಗೆ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನಗೆ ನನ್ನ ಜರ್ನಿ ಜೊತೆ ಬಂದ ಸಪೋರ್ಟಿವ್ ಆಗಿದ್ದ ನನ್ನ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಗಳಿಗೂ ಈ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ಈಗ ನಮ್ಮದು ಸಿನಿಮಾದಿಲ್ಲಿರೋ ಕೆಲವು ವಿಚಾರಗಳನ್ನು ನಾವಿಬ್ಬರು ಹಂಗೆ ಪ್ಯಾರಲಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕಪಟಿ ರೀಸನ್ ಅಂದರೆ ಸಿನಿಮಾ ಹುಟ್ಟಲೋ ಮೇಯ್ನ್ ರೀಸನ್ ಏನು ಅಂದರೆ, ಸೊ ಫ್ಯೂ ಇಯರ್ಸ್ ಬ್ಯಾಕ್, ಒಂದು 4-5 ಇಯರ್ಸ್ ಬ್ಯಾಕ್ ಬಾಲಿವುಡಲ್ಲಿ ಒಬ್ಬರು ಫೇಮಸ್ ಸೆಲೆಬ್ರಿಟಿ ಒಂದು ಸೂಸೈಡ್ ಮಾಡಿ ಸತ್ತೋಗ್ತಾರೆ. ಅಂದರೆ ಆಗ ತುಂಬ ಕಾನ್ಸ್ಪಿರಸಿ ಥಿಯರಿ ಹುಟ್ಕೊಳತ್ತೆ ಇಂಟರ್ನೆಟ್ಟಲ್ಲಿ. ಪ್ರತಿಯೊಬ್ಬರು ಏನೇನೋ ಅದರ ಇಂಟೆನ್ಷನ್ಸ್ ಮಾತಾಡ್ತಿರ್ತಾರೆ. ಆದರೆ ತುಂಬ ಫೇಮಸ್ ಆಗಿದ್ದು ಆ ಸೆಲೆಬ್ರಿಟಿ ಸೂಸೈಡ್ ಮಾಡೋ ಮುಂಚೆ ಅವ್ರದ್ದೊಂದು ವಿಡಿಯೋ ರೆಕಾರ್ಡ್ ಆಗಿತ್ತು, ಅಥವಾ ಅವ್ರು ಹೇಗೆ ಸತ್ರು ಅನ್ನೋದೊಂದು ವಿಡಿಯೋ ರೆಕಾರ್ಡ್ ಆಗಿ ಅದು ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದನ್ನು ಬೇಕಾಗಿರೋರು ಅಲ್ಲೋಗಿ ನೋಡ್ಬೋದು ಅಂತ ಒಂದು ಕಾನ್ಸ್ಪಿರಸಿ ತುಂಬ ಹುಟ್ಟಿತ್ತು. ಆವಾಗ ಓಕೆ, ಈ ಥರ ಒಂದು ಕ್ರೂಯಲ್ ಇಂಟೆನ್ಷನ್ಸ್ ಇರೋ ಜನನೂ ಈ ಥರ ನಡೆಯುತ್ತೆ, ಸೊ ಅದ್ರ ಬಗ್ಗೆ ತುಂಬ ತಿಳ್ಕೊಳೋಣ ಅಂತ ವೆನ್ ವಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಮೋರ್ ಅಬೌಟ್ ಡಾರ್ಕ್ ನೆಟ್, ನಮಗೆ ತುಂಬ ಫ್ಯಾಸಿನೇಟಿಂಗ್ ಆಗಿರೋಂಥ ಹಲವಾರು ವಿಷಯಗಳು ಗೊತ್ತಾಯಿತು. ಸೊ ಒನ್ಸ್ ವಿ ಸ್ಟಾರ್ಟೆಡ್ ಏನಿದೆ ಇನ್ನೂ ತಿಳ್ಕೊಬೋದು, ಇನ್ನೂ ಏನೇನಿದೆ ತುಂಬ ವಾಸ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ, ಸೊ ವಿ ವರ್ ಈವನ್ ಬ್ಲೋನ್ ಅವೇ ವಿತ್ ಫ್ಯೂ ಮೋರ್ ಸ್ಟೋರೀಸ್. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟಾಗಿ ಒಂದು ಕೇರಳದಲ್ಲಿರೋ ಒಂದು ಕಪಲ್ ಆ್ಯಂಡ್ ಒನ್ ಆಫ್ ಹಿಸ್ ಫ್ರೆಂಡ್, 3 ಜನ ಈ ಡಾರ್ಕ್ ನೆಟ್ಟಲ್ಲಿ ಇನ್ವಾಲ್ವ್ ಆಗಿ ದೇ ವರ್ ರೀಡಿಂಗ್ ಲಾಡ್ ಆಫ್ ಆರ್ಟಿಕಲ್ಸ್. ಈ ವರ್ಲ್ಡ್ ಥರ ದೇರ್ ಈಸ್ ಅನದರ್ ಪ್ಯಾರಲಲ್ ಯೂನಿವರ್ಸ್. ಆ ಪ್ಯಾರಲಲ್ ಯೂನಿವರ್ಸ್ಗೆ ದೇರ್ ಆರ್ ಫ್ಯೂ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಅದನ್ನು ಮಾಡಿದ್ರೆ ಆ ಪ್ಯಾರಲಲ್ ಯೂನಿವರ್ಸಿಗೆ ಎಂಟರ್ ಆಗ್ಬೋದು ಅನ್ನೋ ಕಾನ್ಸೆಪ್ಟು, ವೀಡಿಯೋಸು, ಅದ್ರ ಬಗ್ಗೆ ಟೆಕ್ಸ್ಟು ಎಲ್ಲ ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿ, ಅದನ್ನು ಅವರು ಪ್ರಾಕ್ಟೀಸ್ ಮಾಡಿ ಹೋಗಿ ಎಲ್ಲೋ ಅಸ್ಸಾಮಲ್ಲಿ ಎಲ್ಲೋ ಒಂದು ರಿಚುವಲ್ ಪರ್ಫಾರ್ಮ್ ಮಾಡಿ ಅವರು ಸೂಸೈಡ್ ನೋಟ್ ಕೊಟ್ಟು ಅವರು ದೇ ಹ್ಯಾವ್ ಪಾಸ್ಡ್ ಅವೇ. ಆ ಸೂಸೈಡ್ ನೋಟಲ್ಲೂ ದೇ ಹ್ಯಾವ್ ಮೆನ್ಷನ್ಡ್ ಇಟ್, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಪ್ಯಾರಲಲ್ ವರ್ಲ್ಡಿಂದ ಜನ ಬಂದಿದ್ದಾರೆ, ಸೊ ಅಲ್ಲಿ ಹೋಗ್ತಿದ್ದೀವಿ ಅಂತ. ಅಂದರೆ ದ ರೀಸನ್ ಈಸ್, ಇದು ಅಷ್ಟು ವಾಸ್ಟ್ ಆಗಿದೆ. ಅಂದರೆ ದೇರ್ ಆರ್ ಪೀಪಲ್, ಇದನ್ನು ನಾವು ಮೂಢನಂಬಿಕೆ ಅನ್ಕೊಬೋದು, ಅಥವಾ ತುಂಬ ಓದಿರೋರು ಅದನ್ನು ರಿಯಾಲಿಟಿ ಅಂತ ಪ್ರೂವ್ ಮಾಡ್ತಿರ್ಬೋದು. ಸೊ ಈ ರೀತಿ ತುಂಬ ಕಾನ್ಸೆಪ್ಟ್ಸ್ ಡಾರ್ಕ್ ನೆಟ್ಟಲ್ಲಿದೆ. ಸೊ ಇವೆಲ್ಲದನ್ನು ವೆನ್ ವಿ ವರ್ ರಿಯಲೈಸಿಂಗ್, ಓಕೆ ಈ ಟಾಪಿಕ್ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನಮ್ಮ ಆಡಿಯನ್ಸ್ಗೂ ಅಂತ ಹೇಳಿ ವಿ ಸ್ಯಾಟ್ ಆ್ಯಂಡ್ ರೋಟ್ ಅಬೌಟ್ ದಿಸ್ ಮೂವಿ ಕಾಲ್ ಕಪಟಿ. ಸೊ ಇದನ್ನು ತುಂಬ ಹೀಗೆ ನಾವು ಇಷ್ಟೊಂದು ಟೆಕ್ನಿಕಲಾಗಿ ಮಾತಾಡಿ ಅಥವಾ ಇಷ್ಟೋ ಕ್ರೂವಲ್ಲಾಗಿ ತೋರಿಸೋದು ಅಲ್ಲದೆ, ಸೊ ಹೌ ಕ್ಯಾನ್ ವಿ ಎಂಟರ್ಟೈನ್ ಆಡಿಯನ್ಸ್ ಗಿವಿಂಗ್ ಅ ಸೀಟೆಡ್ ಥ್ರಿಲ್ಲರ್ ಅಂತ ವಿ ಸ್ಯಾಟ್ ಆ್ಯಂಡ್ ರೋಟ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ವಿ ಹ್ಯಾವ್ ಮೇಡ್ ಅನ್ ಇಂಟ್ರೆಸ್ಟಿಂಗ್ ನಾಟ್ ಟೆಲ್ಲಿಂಗ್, ಹೇಗೆ ಇದನ್ನು ಒಂದು ಥ್ರಿಲ್ಲರಾಗಿ ಮಾಡಿ ಹೇಗೆ ಒಂದು ಕತೆ ಹೇಳ್ಬೋದು, ಅದ್ರ ಜೊತೆಗೆ ಹೇಗೆ ಎಜುಕೇಟ್ ಮಾಡ್ಬೋದು ಅನ್ನೋದನ್ನು ವಿ ಹ್ಯಾವ್ ಡನ್ ಇಟ್ ವಯ ಕಪಟಿ ಮೂವಿ. ಓಕೆ. ಆ್ಯಂಡ್ ಪ್ಲಸ್ ಐ ಥಿಂಕ್ ಈ ಸಂದರ್ಭದಲ್ಲಿ ಇನ್ನೊಂದು ಮುಕ್ತವಾಗಿ ಇನ್ನೂ ಕೆಲವೊಂದು ವಿಚಾರಗಳು ಹೇಳಬೇಕು ಅಂದರೆ, ಇವಾಗ ಮೋಸ್ಟ್ಲಿ ಡಾರ್ಕ್ ನೆಟ್ಟು, ಟೆಕ್ನಾಲಜಿ ಈ ಥರ ನೋಡಿದ್ರೆ ನಮಗೆ ಮೈಂಡಿಗೆ ಬರ್ಬೋದು, ಇಟ್ ಈಸ್ ಮೋರ್ ಅಬೌಟ್ ಟೆಕ್ನಿಕಲ್, IT ರಿಲೇಟೆಡ್. 100% ಇಲ್ಲ. ನಮ್ಮ ಥಾಟ್ ಹೇಗಿತ್ತು ಅಂದರೆ, ಇದು ಯೂಸರ್ ಫ್ರೆಂಡ್ಲಿ, ಅಂದರೆ ನಮ್ಮ ಆಡಿಯನ್ಸ್ ಫ್ರೆಂಡ್ಲಿ ಆಗಿರಬೇಕು. ಪ್ರಾಬ್ಲಿ ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಹಿಯರ್ ಕ್ಯಾಟಗರಿ ಎ ಓನ್ಲಿ A ಆಡಿಯನ್ಸು, B ಆಡಿಯನ್ಸು, C ಆಡಿಯನ್ಸ್ ಅಂತ ಅಲ್ಲ. ಇವಾಗ ಒಂದು ಜರ್ನಿ ಒಳಗೆ ಒಂದೊಂದು ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅದು ಹೆಂಗೆ ಬ್ಲೆಂಡ್ ಆಗುತ್ತೆ, ಅದನ್ನು ನಾವು ಅಟ್ಲೀಸ್ಟ್ ಒಂದು ಎಮೋಷ್ನಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೇ ನಾವು ತೊಗೊಂಡು ಹೋಗ್ತೀವಿ. ಪ್ರಾಬ್ಲಮ್ ಯಾಕೆ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಆಗಿ ಹೇಳಬೇಕು ಅಂದರೆ, ಇಟ್ ಈಸ್ ಮೋರ್ ಅಬೌಟ್, ನಾನು ಯಾಕೆ ಇದು ಮಸ್ಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಿನಿಮಾ ಪ್ರಾಬ್ಲಿ ಡಾರ್ಕ್ ನೆಟ್ ಎಕ್ಸಾಂಪಲ್ ಆಗಿ ನಿಮಗೆ ಗೊತ್ತಿರೋ ಥರನೇ, ಇವಾಗ ನಮ್ಮದು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಡೀಟೇಲ್ಗಳು ಆಲ್ರೆಡಿ ದ ಪೀಪಲ್ ಕಾರ್ಡ್ ಹ್ಯಾಕರ್ಸ್ ದೇ ಮೇ ಈಸಿಲಿ ಹ್ಯಾಕ್ ಇಟ್. ಸೊ ವೈ ಸ್ಪೆಸಿಫಿಕಲಿ ಈ ಮಸ್ಟ್ ವಾಚ್ ಅಂದರೆ, ಬಿಟ್ವೀನ್ ಅಸ್, ನಮ್ಮ ಜೊತೆನೇ ಎಷ್ಟೊಂದು ವಿಚಾರಗಳು, ನಮ್ಮ ಜೊತೆಗೆ ಎಷ್ಟೊಂದು ಟೆಕ್ನಿಕಲ್ ರಿಲೇಟೆಡ್ ಆರ್ ಮ್ಯಾಂಡೇಟರಿ ರಿಲೇಟೆಡ್ ಎಲ್ಲದು ಸ್ಪ್ರೆಡ್ ಅಕ್ರಾಸ್. ಅದೇನಾಗುತ್ತೆ, ಇಟ್ ವುಡ್ ಬಿ ಈಸಿಲಿ ಹ್ಯಾಕ್ ಬೈ ಸಂಬಡಿ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಅಕೌಂಟಲ್ಲಿ ಒಂದಿಷ್ಟು ಜನ ದುಡ್ಡು ಎತ್ತಿರ್ಬೋದು. ಐ ಥಿಂಕ್
ಸ್ಪೆಸಿಫಿಕಲಿ ಐ ಥಿಂಕ್ ರೀಸೆಂಟಾಗಿ ಸ್ವಲ್ಪ ಜನಕ್ಕೆ ಐ ಥಿಂಕ್ ಇಲ್ಲಿರೋ ಕೂತಿರೋ ಎಷ್ಟೋ ಜನಕ್ಕೆ ಆಗಿರ್ಬೋದು, ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು, ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಹಾಕೋದು, ಓಕೆ ನಾನು ಸೋ ಆ್ಯಂಡ್ ಸೋ ನೇಮ್ ನನಗೊಂದು ಅಂದರೆ ನಾವೇನು ಅನ್ಕೊತೀವಿ, ಓ ಅದೇ ಪರ್ಸನ್ ಅನ್ಕೊತೀವಿ, ಬಟ್ ರಿಯಾಲಿಟಿ ಇಟ್ ಈಸ್ ನಾಟ್. ಸೊ ಈ ಥರ ಕೇಸ್ಗಳು ತುಂಬ ನಡೀತದೆ. ಸೊ ದ್ಯಾಟ್ ವುಡ್ ಬಿ ದಿ ರೀಸನ್. ಈ ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಜೊತೆನೇ ಇರುವಂಥ ಎಷ್ಟೋ ವಿಚಾರಗಳನ್ನು ಅಟ್ಲೀಸ್ಟ್ ವಿ ಶುಡ್ ಬಿ ಅವೇರ್ ಅಬೌಟ್ ಇಟ್. ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಸೇಯಿಂಗ್ ಇಟ್ ಈಸ್ ನಾಟ್ ಅಬೌಟ್ ಟೆಕ್ನಿಕಲಿ, ಅಟ್ಲೀಸ್ಟ್ ಆಡಿಯನ್ಸ್ ಫ್ರೆಂಡ್ಲಿ, ಅಂದರೆ ಎಲ್ಲರಿಗೂ ಫ್ರೆಂಡ್ಲಿಯಾಗಿ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕೆ ಈ ಸಿನಿಮಾದಲ್ಲಿ ನಾವು ಜರ್ನಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್, ಎವ್ರಿಥಿಂಗ್ ಈಸ್ ಡೇಟಾ ಇನ್ ದಿಸ್ ವರ್ಲ್ಡ್ ಟುಡೇ. ವಾಟ್ ಎವರ್ ಯು ಡೂ, ವಾಟ್ ಎವರ್ ನಾವು ಏನು ಕೊಡ್ತೀವಿ, ಅಥವಾ ನಾನು ಇವಾಗ ಮಾತಾಡ್ತಾ ಇರೋ ಡಿಜಿಟಲ್ ಪ್ರೆಸೆನ್ಸ್ ಕೊಡ್ತಾ ಇದ್ದೀನಿ, ಎವ್ರಿಥಿಂಗ್ ಈಸ್ ಡೇಟಾ. ಆ್ಯಂಡ್ ನಮಗೆ ಯೂಸ್ ಆಗುತ್ತೋ ಇಲ್ವೋ ಅದು ಇನ್ನೊಬ್ರಿಗೆ ಯೂಸ್ ಆಗೇ ಆಗುತ್ತೆ. ಸೊ ದಿಸ್ ಡೇಟಾ ಈಸ್ ಆಲ್ವೇಸ್ ಗಿವನ್. ಈಗ ಚೇತನ್ ಅವ್ರು ಹೇಳ್ದಂಗೆ ಹಂಡ್ರೆಡ್ಸ್ ಆಫ್ ಇಂಡಿಯನ್ ಬಯೋಮೆಟ್ರಿಕ್ ಡೇಟಾ ಆ್ಯಂಡ್ ಡೀಟೇಲ್ಸ್ ಅಬೌಟ್ ಎವ್ರಿ ಇಂಡಿಯನ್ ಸಿಟಿಸನ್ ಈಸ್ ಆಲ್ರೆಡಿ ಲಾಸ್ಟ್ ಇನ್ ಡಾರ್ಕ್ ನೆಟ್ ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಇಟ್ಕೊಂಡು ಯಾರು ಏನು ಬೇಕಾದ್ರೂ ಮಾಡ್ಬೋದು. ಸೊ ನಮ್ಮ ಬಯೋಮೆಟ್ರಿಕ್ ಯೂಸ್ ಮಾಡಿ ಅದನ್ನು ಯಾವುದೋ ಇನ್ನೊಂದು ಗನ್ ಪ್ರಿಂಟಿಗೆ ಯೂಸ್ ಮಾಡಿ ಆ ಫಾರೆನ್ಸಿಕ್ ಆಗಿ ಎಲ್ಲೋ US ಅಲ್ಲಿ ಒಂದು ನಡೆದಿರೋ ಕೊಲೆ ನಾನು ಮಾಡಿರೋದು ಅಂತ ಪ್ರೂವ್ ಮಾಡ್ಬೋದು. ಇಟ್ ಈಸ್ ದ್ಯಾಟ್ ಸಿಂಪಲ್. ಸೊ ಹಾಗೆ ನಮ್ಮ ಡೇಟಾ ನಮ್ಗೆ ಇದರಿಂದ ಏನಾಗುತ್ತೆ ಅಂತ ನಾವು ಕೊಡೋ ಒಂದು ಜೆರಾಕ್ಸ್ ಕಾಪಿಯಿಂದನೂ ಎವ್ರಿಥಿಂಗ್ ಇಸ್ ಡೇಟಾ. ಸೊ ಈ ಮೂವಿಯಲ್ಲಿ ನಾವು ಅಷ್ಟು ಹೇಳ್ದೇ ಇದ್ರೂ, ಬಟ್ ವಿ ಹ್ಯಾವ್ ಟುಕ್ ಇಟ್ ಆ್ಯಸ್ ಒಂದು ಎಮೋಷನ್ ಆಗಿ, ಒಬ್ಬರನ್ನ ಎಮೋಷನಲ್ಲಿ ಹೇಗೆ ಒಂದು ಡಾರ್ಕ್ ನೆಟ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹೌ ವಿಲ್ ಶಿ ಓವರ್ಕಮ್ ಇಟ್ ಆರ್ ಹೌ ವಿಲ್ ಶಿ ಹ್ಯಾಂಡಲ್ ಇಟ್ ಅನ್ನೋದು ಒಂದು 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 ಸೈಕಲಾಜಿಕಲ್ ಥ್ರಿಲ್ಲರ್ ಥರ ಸ್ಟೋರಿಯಾಗಿ ನರೇಟ್ ಮಾಡಿದ್ದೀವಿ. ಹಾಂ, ಆ್ಯಂಡ್ ಹಿಯರ್ ಐ ವಿಲ್ ಆಲ್ಸೋ ವಾಂಟ್ ಟು ಥ್ಯಾಂಕ್ ದಯಾಲ್ ಸರ್ ನನ್ನ ಕಡೆಯಿಂದ. ಲೈಕ್ ಅವ್ರು ಸರ್ ಹೇಳಿದ್ರು, ಒಂದು ಪೋರ್ಷನ್ ಆಫ್ ಮೂವಿ ಶೂಟ್ ಮಾಡಿ ವೆನ್ ವಿ ಟುಕ್ ಇಟ್ ಟು ಹಿಮ್. ದಯಾಲ್ ಸರ್ ಹತ್ರ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಹೀಸ್ ಟೂ ಬ್ಲಂಟ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಅವ್ರ ಹತ್ರ ಐದರ್ ಇಟ್ ಈಸ್ ವೈಟ್ ಆರ್ ಇಟ್ ಈಸ್ ಬ್ಲ್ಯಾಕ್, ದೇರ್ ಇಸ್ ನೋ ಗ್ರೇ. ಸೊ ಇಟ್ ಈಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ಶೂಟ್ ವಿತ್ ಹಿಮ್, ಬಿಕಾಸ್ ಅವರು ಎಸ್ ಅಂತಾರೆ ಅಥವಾ ನೋ ಅಂತಾರೆ, ಬಿಕಾಸ್ ಇಟ್ ಈಸ್ ಕ್ಲಿಯರ್. ಅವಾಗ ಫಿಲ್ಮ್ ಮೇಕರ್ಸ್ಗೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಇನ್ ದ್ಯಾಟ್ ವೇ ಹಿ ಹಸ್ ಹೆಲ್ಪ್ಡ್ ಅಸ್ ಅ ಲಾಟ್ ಇನ್ ಹೋಲ್ಡಿಂಗ್ ಅವರ್ ಹ್ಯಾಂಡ್ಸ್. ಯಾಕಂದರೆ ಎಲ್ಲ ಹೊಸಬ್ರೆ, ನಮ್ಮ ಟೀಮ್ ಫುಲ್ಲು ಹೊಸಬ್ರೆ, ಹೋಲ್ಡಿಂಗ್ ಅಸ್ ಆ್ಯಂಡ್ ಬ್ರಿಂಗಿಂಗ್ ಅಸ್ ಸ್ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಸರ್. ಕೃಷ್ಣ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಯು ಆಲ್ವೇಸ್ ಬೀನ್ ವಿತ್ ಅಸ್. ಸೊ ಲಾಂಚಿಂಗ್ ಇಟ್ ಆಲ್ಸೋ ಮೇಕ್ಸ್ ಎ ಲಾಟ್. ಸೊ ಒಂದು 5 to 6 days ಆಫ್ ಫಸ್ಟ್ ಒಂದು ಮನೆದೊಂದು ಪೋರ್ಷನ್ ಮಾತ್ರ ಶೂಟ್ ಮಾಡಿದ್ವಿ. ಸೊ ನಮ್ಗೆ ಅದನ್ನು ಎಡಿಟ್ ಮಾಡಿ ನೋಡಿದ್ವಿ. ಸೊ ವಿ ಥಾಟ್, ನಾವು ಎಡಿಟ್ ಮಾಡಿ ನಮಗೆ ಅನಿಸ್ತು, ಓಕೆ ಇದು ದಿಸ್ ಇಸ್ ಹ್ಯಾವಿಂಗ್ ಇದಕ್ಕೊಂದು ರೈಟ್ ಸಪೋರ್ಟ್ ಸಿಕ್ಕರೆ ಇದು ನಾವು ಅಂದ್ಕೊಳೋದಕ್ಕಿಂತ ಬೆಟರ್ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡು. ತುಂಬ ಥ್ಯಾಂಕ್ ಯು ಸರ್. ಅಂದರೆ ನಾನು ಈ ಕ್ವೆಶನ್ ಯಾರಾದರೂ ಕೇಳ್ತಾರಾ ಹೇಳ್ತೀನಿ ಅಂತ ಅಂದ್ಕೊತಿದ್ದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾ ಬರ್ತಿದೆ ಸರ್, ಆದರೆ ಎಷ್ಟೋ ಸಿನಿಮಾ ನಿಂತೋಗ್ತಾನೂ ಇದೆ. ದೇ ಆರ್ ನಾಟ್ ಏಬಲ್ ಟು ಹಿಟ್ ದಿ ರೈಟ್ ಕಾರ್ಡ್ಸ್ ಅಂತಾರೆ. ಅಂದರೆ ಯು ನೀಡ್ ಟು ನೋ ಅ ಪರ್ಸನ್ ಹೂ ಕುಡ್ ಎಕ್ಸಿಕ್ಯೂಟ್ ದಿ ಎಂಟೈರ್ ಸರ್ಕಲ್. ಅಂದರೆ ಒಂದು ಮ್ಯಾನೇಜ್ಮೆಂಟ್ ಥ್ರೂ ಅಲ್ಲಿರೋಂಥವ್ರಿಗೆ ಗೊತ್ತಾಗುತ್ತೆ. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡೋದು ತುಂಬ ಈಸಿ, ಸಿನಿಮಾ ಅರ್ಧ ಕಂಪ್ಲೀಟ್ ಮಾಡೋದು ಈಸಿ, ಆದರೆ 80% ಆಫ್ ದಿ ಮೂವೀಸ್ ಸ್ಟಾರ್ಟ್ ಮಾಡಿ ಅರ್ಧ ನಿಂತೋಗಿ ಅಥವಾ ಫುಲ್ ನಿಂತೋಗಿ ರಿಲೀಸ್ ಮಾಡೋಕ್ಕಾಗದೇ ಇರೋಂಥ ಸಿನಿಮಾಗಳು ತುಂಬ ಇದೆ. ಸೊ ವಿ ಡಿಂಟ್ ವಾಂಟ್ ಟು ಎಂಡ್ ಅಪ್ ಇನ್ ದಟ್. ಸೊ ನನಗೆ ಆವಾಗ ನಾವು ನೋಡ್ತಿದ್ದಾಗ ನಾನು ದಯಾಲ್ ಸರ್ಗೆ ಆ್ಯಕ್ಚುಲಿ ಫ್ಯಾನ್ ಆಲ್ಸೋ. ಅವ್ರು ಮಾಡ್ತಿರೋ ಥ್ರಿಲ್ಲರ್ ಕಂಟೆಂಟ್ಸನ್ನು ನಾನು ತುಂಬ ನೋಡ್ಕೊಂಬಂದಿದ್ದೀನಿ. ಸೊ ನನಗೆ ದಯಾಲ್ ಸರ್ ಹತ್ರ ಏನಂದರೆ, ಅವರು ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಹಿ ವುಡ್ ಮೇಕ್ ಶ್ಯೂರ್ ಇಟ್ ಈಸ್ ಕಂಪ್ಲೀಟೆಡ್ ಇನ್ ಎ ಸ್ಪ್ಯಾನ್ ಆಫ್ ಅ ಇಯರ್. ನೀವು ಯಾವುದೇ ತಗೊಳ್ಳಿ, ಇವ್ರು ಅನೌನ್ಸ್ ಮಾಡಿದ್ಮೇಲೆ ಯು ವಿಲ್ ಡೆಫಿನೆಟ್ಲಿ ನೋ ದಟ್ ಇಟ್ಸ್ ಇನ್ ಅ ಸ್ಪ್ಯಾನ್ ಆಫ್ ಎನ್ ಇಯರ್ ಹಿ ವಿಲ್ ಕಂಪ್ಲೀಟ್ ಇಟ್. ಅದು ದೊಡ್ಡ ಸಿನಿಮಾ ಆಗಲಿ ಅಥವಾ ಯಾವ ಭಾಷೆ ಆಗಲಿ, ಹಿ ವಿಲ್ ಫಿನಿಶ್ ಇಟ್. ಸೊ ನನಗನ್ಸಿದ್ದು, ಓಕೆ, ಹಿ ಮೈಟ್ ಬಿ ದಿ ರೈಟ್ ಪರ್ಸನ್. Luckily I was correct, he was the right person. And the same time it was challenging also. Example like because as he mentioned, ಅವರೊಬ್ಬರು ಪ್ರೊಡ್ಯೂಸರು ಕಮ್ ಡೈರೆಕ್ಟ್ರು. ಇವಾಗ ಇಲ್ಲಿ ತನಕ ಮಾಡಿರೋ ಸಿನಿಮಾ ಎಲ್ಲ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಡೈರೆಕ್ಟ್ ಮಾಡೋದು. ಇವಾಗ ನಾವು ಒಂದು ಕಂಟೆಂಟ್ ತಗೊಂಡು ಹೋದರೆ ಈ ವಿಲ್ ಥಿಂಕ್ ಇನ್ ಎ ಡೈರೆಕ್ಟ್ರು ತಲೆಯಲ್ಲೇ ಥಿಂಕ್ ಮಾಡ್ತಾಯಿದ್ರು, ಓಕೆ ಇದು ಯಾಕೆ ಆಫ್ಟರ್ ಈಸ್ ಮ್ಯಾಚ್ ವರ್ಕ್ ಆ್ಯಂಡ್ ದೆನ್ ಓನ್ಲಿ ಈ ಸೈಡ್ ದಟ್ ಓಕೆ ಈ ಸಿನಿಮಾ ಆ್ಯಂಡ್ ಈ ಡೈರೆಕ್ಟ್ಲಿ ಮೆನ್ಷನ್ ದಟ್ ಇದಾದರೆ ನನ್ನ ಪ್ರೊಡಕ್ಷನಲ್ಲೇ ಪಿಕ್ಚರಲ್ಲೇ ಆಗಬೇಕು ಅನ್ನೋದು. That's where we started progressing. ಸರ್, ಅದು ನಾವು ಹೇಳ್ದಂಗೆ ಆಲ್ರೆಡಿ ಪೋರ್ಷನ್ ಆಫ್ ದಿ ಮೂವಿ ಶೂಟ್ ಮಾಡಿರೋದ್ರಿಂದ ಒಂದು ದಿವಸ ನರೇಷನ್ ಕೊಟ್ವಿ, ದಿಸ್ ಇಸ್ ಹೌ ದಿ ಸ್ಟೋರಿ. ಅವ್ರಿಗೆ ಅದೇ ನಾನು ಹೇಳ್ದಂಗೆ, ಇಫ್ ಹಿ ಲೈಕ್ಸ್ ಇಟ್ ಹಿ ಲೈಕ್ಸ್ ಇಟ್. ಅವ್ರಿಗೆ
ಏನೂ ನಮ್ಮನ್ನು ಲಿಮಿಟ್ ಮಾಡಿಲ್ಲ. ಹೇಳಿದ್ರು ದಿಸ್ ಸ್ಕ್ರೀನ್ ಪ್ಲೇ ಇಸ್ ಕರೆಕ್ಟ್, ನೀವು ಶೂಟ್ ಮಾಡ್ಕೊಂಬನ್ನಿ ಅಂತ. ಒಂದು ಸರಿ ಸಿನಿಮಾ ನೋಡಿದ್ಮೇಲೆ ದೇ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಅದನ್ನು ನೋಡಿ ಹಿ ಸೆಡ್ ಇದನ್ನು ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ. ಸೊ ಸೆಕೆಂಡ್ ವರ್ಷನ್ ಆಫ್ ಎಡಿಟಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೊಂಬಂದ್ವಿ. ರೀಸೆಂಟಾಗಿ ಒಂದು ಶೋ ಹಾಕಿ ಎಲ್ಲರೂ ನೋಡಿದ್ವಿ. ಸೊ ವಿ ವರ್ ಆಲ್ ಹ್ಯಾಪಿ ವಿತ್ ದಿ ಔಟ್ಕಮ್. ಸರ್ ಖಂಡಿತ ಇವಾಗ ಕರೆಂಟ್ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಆಗಿದೆ, ತುಂಬ ರಿಲೇಟಿವ್ ಆಗಿದೆ. ಸೇಮ್ ಟೈಮ್ ಐ ಕಾಂಟ್ ಸೇ ದಟ್ ಬೇರೆ ಜನ್ರೇಷನ್ಗೂ ಅಂತ ಅಲ್ಲ. ಇವಾಗ ಒಂದು 80-90s ಇದ್ದರೆ ಇವಾಗ ತುಂಬ ದೊಡ್ಡ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸರ್. ಜನ್ರೇಷನ್ ಇವಾಗ ಯಾವ ರೀತಿ ಹೋಗಿದೆ ಅಂದರೆ ನಾವೆಲ್ಲ AI ವರ್ಡಲ್ಲಿದ್ದೀವಿ. ಇವಾಗ ನಿಮಗೂ ನಮಗೂ ಡೈರೆಕ್ಟಾಗಿ ಕಂಪ್ಯಾರಿಟಿವ್ ಮಾಡಿದ್ರೆ, ಇವಾಗ ಬೀಯಿಂಗ್ ಲೈಕ್ ಎನ್ ಡೈರೆಕ್ಟ್ರು, ನಾನು ಇವಾಗ ಒಂದು ಸ್ಕ್ರಿಪ್ಟ್ ಒಂದು ಚಾಟ್ GPT ಇಟ್ಕೊಂಡು ನಾನು ಒಂದು ಅಟ್ಲೀಸ್ಟ್ ಇನ್ಪುಟ್ ಕೊಟ್ಟರೆ ನನಗೆ ಒಂದು ಸ್ಕ್ರಿಪ್ಟ್ ಬರೆಯೋ ದೊಡ್ಡ ವಿಷಯನೇ ಅಲ್ಲ ಈಗ. ಸೇಮ್ ಟೈಮ್ ನಿಮಗೂ ಅಷ್ಟೇ, ಒಂದು ಆರ್ಟಿಕಲ್ ಬೇಕಂದರೆ ಒಂದು 4 ವಿಚಾರಗಳು ನೀವು ಇನ್ಪುಟ್ ಕೊಟ್ಟರೆ ನಿಮಗೊಂದು ಆರ್ಟಿಕಲ್ ಬರೋದ್ರಲ್ಲಿ ದೊಡ್ಡ ವಿಷಯನೇ ಅಲ್ಲ. ಸೊ ಇದು ನಮ್ದು ಹೆಂಗೆ ಜನ್ರೇಷನ್ ಇಟ್ ಈಸ್ ಅಪ್ಲಿಫ್ಟಿಂಗ್, ಸೇಮ್ ಟೈಮ್ ಇಟ್ ಈಸ್ ಥ್ರೆಟ್ ಆಲ್ಸೋ. ಈ ಥ್ರೆಟ್ಟನ್ನೇ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಈ ಥ್ರೆಟ್ಟಲ್ಲೇ ನಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಇನ್ ದಟ್ ಕೇಸ್ ಅಟ್ಲೀಸ್ಟ್ ನಾನು ಇನ್ನೊಂದು 1970s ಆ ಥರ ಆ ಪೀರಿಯಡ್ ಅವ್ರು ನೋಡಿದ್ರೆ, ಓ ನಮ್ಮ ವರ್ಡ್ ಹಂಗಿತ್ತು, ನಾವು ಇನ್ನೂ ಗೋಲಿ ಬುಗ್ರಿ ಆ ಥರ ಆಡ್ಕೊಂಡಿದ್ವಿ, ಇವಾಗೆಲ್ಲ ಪ್ಲೇ ಗ್ರೂಪ್ ಆ ಥರ ನಡೀತಾ ಇದೆ. ಅವರಿಗೂ ಓ ಈ ಥರ ಕೆಟ್ಟೋಗಿದೆ ಜಗತ್ತು, ನಾ ಇನ್ನೂ ಇಲ್ಲಿ ಇರಬೇಕಾ ಅನ್ನೋದು ಕ್ವಶನ್ ಬರ್ಬೋದು. ಸೊ ಥ್ಯಾಂಕ್ ಯು. ಅಸಲಿ ಇಲ್ಲಿದೆ. ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿಮುಟ್ಟಾದ RKI ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಬ್ಲಾಕ್ಸ್, RK ಇಂಡಸ್ಟ್ರೀಸ್, ಕಿತ್ನಳ್ಳಿ, ದಾಸನ್ಪುರ ಹೋಬಳಿ, ಬೆಂಗಳೂರು ನಾರ್ತ್.